ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ಸೊ ಇದು ನಮ್ಮ ಕೋಟ್ರಸ್ನ ವೇಕೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್. ನಿನ್ನೆ ವ್ಲಾಗ್ ನೋಡಿದ್ರಲ್ಲ, ನಾವು ತಮಿಳ್ನಾಡಿಗೆ ಹೋಗಿ ಬಂದಿದ್ವಿ. ಬಂದು ಲೇಟಾಗಿದ್ವಿ ಸಂಡೇ. ಸೊ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೋಟ್ರಸ್ ಹತ್ರ ಹೋಗಿ ವೇಕೇಟ್ ಎಲ್ಲ ಮಾಡೋಣ, ಸುಮ್ಮನೆ ಏನಕ್ಕೆ ಅನ್ನೆಸೆಸರಿ ರೆಂಟ್ ಎಲ್ಲ ಕಟ್ ಆಗ್ತಿರುತ್ತೆ, ಏನಾನ ನಾವು ಅಲ್ಲಿದ್ದು ಇದ್ರೆ ಓಕೆ ಯೂಸ್ ಮಾಡೋದು. ಆಲ್ರೆಡಿ 1 year 4 months, ಆಲ್ಮೋಸ್ಟ್ 1 year 4 monthsವರೆಗೂ ಸುಮ್ಮನೆ ರೆಂಟ್ ಪೇ ಮಾಡಿದ್ದೀವಿ. ಸರಿ ಇನ್ನು ಖಾಲಿ ಮಾಡೋಣ, ಹೆಂಗಿದ್ರು ಇನ್ನೊಂದು 4-5 monthsಲ್ಲಿ ನಮ್ಮ ಮತ್ತೆ ರಿಟೈರ್ ಆಗ್ತಾರೆ. ಅದಾದ್ಮೇಲೆ ಆದರೂ ಖಾಲಿ ಮಾಡಲೇಬೇಕು. ಇವತ್ತು ಹೆಂಗಿದ್ರು ಫ್ರೀ ಇದ್ವಲ್ಲ, ಖಾಲಿ ಮಾಡೋಣ ಅಂತ ಬಂದು ಎಲ್ಲ ನೋಡ್ತಾ ಇದ್ವಿ. ಸೊ ಬನ್ನಿ ಇನ್ನೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಈ ಒಂದು ವ್ಲಾಗಲ್ಲಿ 2 days ವ್ಲಾಗ್ ಇನ್ಕ್ಲೂಡ್ ಆಗಿರುತ್ತೆ. ಸಂಡೇ ಆ್ಯಂಡ್ ಮಂಡೇ ಏನಾಯಿತು ಎತ್ತ ಅಂತ. ಅದ್ರ ಜೊತೆಗೆ ರೂಪೇಶ್ಗೆ ಸರ್ಜರಿ ಆಯ್ತಾ ಏನು ಎಲ್ಲ ಕೇಳಿದಿರ, ಅದಕ್ಕೆಲ್ಲ ಇವತ್ತಿನ ವ್ಲಾಗಲ್ಲಿ ಆನ್ಸರ್. ನಾವು ಫಸ್ಟ್ ನಮಗೆ ಯೂಸ್ ಆಗೋವಂಥ ಐಟಮ್ಸ್ನ ತೊಗೊಂಡು ಇಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಯಾರಿಗಾದ್ರೂ ಕೊಟ್ಬಿಡೋದ ಅಥವಾ ಡಿಸ್ಕಾರ್ಡ್ ಮಾಡೋದ ಅಂತ ನೋಡ್ತಾ ಇದ್ವಿ. ಏನಪ್ಪ ಅಂತ ಅಂದರೆ, ಈ ಬೀರುಗಳೆಲ್ಲ ಇದೆ, ಅದು ಇವಾಗ ನಾವು ಎಲ್ಲ ಯೂಸ್ ಮಾಡಲ್ವಲ್ಲ. ಸೊ ಅದು ನಮ್ಮ ಅತ್ತೆಗೆ ಸೆಂಟಿಮೆಂಟು. ಅವರು ಬಂದಿರೋವಂಥ ಸ್ಯಾಲ್ರಿಯಲ್ಲಿ, ಫಸ್ಟ್ ಸ್ಯಾಲ್ರಿಯಲ್ಲಿ ಅವಾಗ 150 rupees 200 rupees ಕೊಟ್ಟು ಪರ್ಚೇಸ್ ಮಾಡಿರೋದಂತೆ. ಅವ್ರಿಗೊಂದು ಎಮೋಷನ್ನು, ಕೊಡಬೇಕಾ ಇಲ್ಲ ಎತ್ಕೊಂಡು ಹೋಗಿ ಇಟ್ಕೊಳ್ಳೋಣ ಅಂತೆಲ್ಲ ಹೇಳ್ತಾ ಇದ್ರು. ಹೆಂಗಿದ್ರು ಹಾಳಾಗಿದೆ, ಇಷ್ಟು ವರ್ಷ ಯೂಸ್ ಮಾಡಿದ್ದೀರಾ, ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ಈ ಹಿತ್ತಾಳೆ ಬಿಂದಿಗೆಗಳು, ಹಿತ್ತಾಳೆ ಅದೇನಂತಾರೆ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಊರಿಗೆ ಕಳಿಸ್ಬೇಕಾಯ್ತು. ಚಿಕ್ಕಮ್ಮವ್ರ ಊರಿಗೆ ತೊಗೊಂಡೋಗ್ತಾರೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಡಿಸ್ಕಾರ್ಡ್ ಮಾಡದೆ. ಸೊ ಯದುವೀರ್ ಮಾತ್ರ ಅವನಿಗೆ ಚಿಕ್ಕ ವಯಸ್ಸಲ್ಲಿ ಟಾಕಿಂಗ್ ಟಾಮ್ ಇತ್ತಲ್ಲ, ಅದನ್ನ ಇಟ್ಕೊಂಡು ಹೆಂಗೆ ಆನ್ ಮಾಡು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದ. ಅವನಿಗೆ ಕೆಲವೊಂದೆಲ್ಲ ನೆನಪಿದೆ, ಎಲ್ಲ ಆಟ ಆಡ್ತಾ ಇದ್ದೆ ಏನು ಅನ್ನೋದನ್ನೆಲ್ಲ. ಸೊ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಯದುವೀರ್, ಆ ಚಿಕ್ಕ ಪಾಪು ಇರೋವಾಗ ನಿಂದದು ಆ ಟಾಕಿಂಗ್ ಟಾಮ್, ಅದು ಬಿಚ್ಚಕ್ಕಾಗಲ್ಲ, ಅದು ಶೆಲ್ ಹಾಕ್ಬೇಕು ಒಳಗಡೆ. ಶೆಲ್ ಹಾಕಿದ್ರೆ ಮಾತಾಡು. ನೋಡಿ ಈ ರೂಮ್ ಹೇಗಿದೆ. ಇದು ಯದುವೀರ್ದು ಬರ್ಡೇ ಪಾರ್ಟಿದು. ಅವ್ನ ಸ್ಟ್ರಾಲರು, ಆಮೇಲೆ ಹೈ ಚೇರು, ಆಮೇಲೆ ವಾಕರು ಎಲ್ಲ ಇಲ್ಲೇ ಇದೆ. ಇವಾಗೆಲ್ಲ ತೊಗೊಂಡೋಗೋದು. ಇದು ನಂದು ರಿಂಗ್ ಲೈಟ್ದು. ನನ್ನ ಸಿವಿಲ್ ಹೆಲ್ಮೆಟ್ ನೋಡಿ ಅಲ್ಲಿ ಬಿದ್ದಿದೆ. ಇದೆಲ್ಲ ರೂಪೇಶ್ ಬುಕ್ಸು. ಯಾವುದೋ ಲೈಬ್ರರಿದು ವಾಪಸ್ಸೇ ಕೊಟ್ಟಿಲ್ಲ ಅವರು. ಅದಂತೆ ಗುಜಡಿ ಕೇಸ್ ಇಡತ್ತೆ ಇದ್ದು ಎಲ್ಪೈಂದು. ಯದುವೀರ ಹೈ ಚೇರ್ ಚೆನ್ನಾಗೈತೆ, ಅದು ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಎಲ್ಲಿ ಕೊಡೋದಿದು ಅಂತ ಇವಾಗ. ಒಂದು ರಾಕರ್, ಇದೆಲ್ಲ ಕೊಟ್ಬಿಡೋಣವಾ? ಬೇಕಾದ್ರೆ ತಗೊಳ್ರಿ ಫ್ರೆಂಡ್ಸ್, ಚೆನ್ನಾಗಿದೆ ರಾಕರು. ಇದು ಅಷ್ಟೇ, ರಾಕರ್ ವಿತ್ ಸಾಂಗ್ ಬರೋದು. ಇದು ಕ್ಯಾರಿ ಬ್ಯಾಗ್, ಇದು ಅಲ್ಲ ಏನಂತಾರದು, ಕ್ಯಾರಿಯರು. ಇದ್ರೊಳಗಡೆ ಯದುವೀರ್ಗೆ ಟಾಯ್ಸ್ ಇರ್ಬೇಕೆತ್ತೋ. ಈ ಬಾಕ್ಸ್ ಒಳಗಡೆ ಎತ್ಕೊಂಡು ಹೋಗೋಣ ಹಂಗಂಗೆ. ಅದೆಲ್ಲ ಟಾಯ್ಸೇ, ಅವನ್ನೆಲ್ಲ ಚಿಕ್ಕ ಚಿಕ್ಕ ಟಾಯ್ಸ್. ಜಿಡಿಗೆ ಹಾಕದೆ, ಏನು ಎತ್ಕೊಂಡು ಹೋಗೋದು ಬೇಡ. ಇದೆಲ್ಲ ರೂಪೇಶ್ದು. ಅಮ್ಮ, ನಂಗೆ ಹೆಂಗೆ ಅನ್ನಿಸ್ತಾ ಇದೆ ಇವತ್ತು ಅಫಿಷಿಯಲ್ ಆಗಿ ಖಾಲಿ ಮಾಡ್ತಾ ಇದೀವಿ. ಹಲೋ, ಹೆಂಗೆ ಅನ್ನಿಸ್ತಾ ಇದೆ? ನಂಗೆ ಯಾಕೋ ಬೇಜಾರಾಗ್ತೈತೆ. ನಿಂಗೆ ಏನ ಹಸಿನಾ? ಕನ್ನಡ ಮಾತಾಡ್ರಿ ನಮ್ಮ ಬ್ಲಾಗಲ್ಲಿ. ಎದಕ್ಕೋ
எதுக்கா வேற பண்ண எதுக்கு வேணும் வீட்ல ஒரு வேலை செய்யறதுக்கு சாப்பாடு ಎಲ್ಲ ಮಾಡ್ಬಿಡಮ್ಮ 4 9 ವಾಟ್ಸ್ ಸಾಕ್ತಾನೆ ಮಾಡ್ಬಿಡು 9 ವಾಟ್ಸ್ ತಾನೆ ಇದು ಲೈಟ್ ಸಾಕು ಇಷ್ಟು ಮಾತ್ರ ಹಾಕಪ್ಪ ವಿಡಿಯೋ ಟಿಕ್ ಟಾಕ್ ನಕ್ಕದ ಯಾವ ವಿಡಿಯೋ ಇದೆ ಫೋನ್ ಎಲ್ಲ ಅನ್ನ ಸೇರಿ ಸಾಪಾಡು ಸಮೇತ ಸಾಮಾನು ಓ ಆಮಾ ನೀನ್ ಮಾಡ್ತೀಯಪ್ಪ ಎಲ್ಲ ಅಡಿಗೆ ಸಾಮಾನು ನಕ್ಕಗಳ ವಿಡಿಯೋ ಪಾತ್ರ ನಾಗರ ವಿಡಿಯೋ ಈ ಮನೆಗೆ ಬಂತು 2007 ಎಷ್ಟು ಇಯರ್ಸ್ 19 2007 ಅಂದ್ರೆ 18 ಇಯರ್ಸ್ ಮಿಸ್ ಮಾಡ್ಕೊಂತ ಇದ್ಯಾ ನಾನಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಮನೆಯಲ್ಲಿ ಇದು ಫಸ್ಟ್ ಟೈಮ್ ಈ ಮನೆಗೆ ಕರ್ಕೊಂಡು ಬಂದಿದ್ದು ನೋಡಿ ಇದು ನನ್ನ ಹೊಸದಾಗೆ ನನ್ನ ಕಂಪ್ನಿಗೆ ನನ್ನ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಯ್ನ್ ಆದಾಗ ಹಿಂಗಿದ್ದೆ ಅವಾಗ ಸ್ಟಾರ್ಟಿಂಗ್ ನಾನು ಜಾಯ್ನ್ ಆದಾಗ ಪ್ರಾಜೆಕ್ಟ್ ಇಂಜಿನಿಯರ್ ಇಟ್ಸ್ ಬಿನ್ 7 years ಈ ಕಂಪನಿಯಲ್ಲಿ ಮನೆ ಕಂಪ್ಲೀಟ್ ಆಗಿ ನಾವು ವೆಕೇಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಊರಿಗೆ ಕಳ್ಸೋದು ಮಾತ್ರ ಕಳ್ಸಿದ್ವಿ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಮನೆಗೆ ಬಂದು ಚಿಕನ್ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ 7 o'clock ನಾನು ಶುರುವಾದೆ ಮಂಡೇ ಮಾರ್ನಿಂಗ್ ಸರ್ಜಾಪುರಕ್ಕೆ ಹೋಗಿ ರೂಫ್ ಕಾಂಕ್ರೀಟಿಂಗ್ ಇತ್ತಲ್ವಾ ಫಸ್ಟ್ ಹೋಗಿದ ತಕ್ಷಣ ಬಾಟಮ್ಸ್ ಎಲ್ಲ ಚೆಕಿಂಗ್ ಮುಗಿಸಿ ಟಾಪಲ್ಲಿ ಹೋಗಿ ಕ್ಲಿಯರ್ ಕವರ್ಸು ಪ್ರತಿಯೊಂದು ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಪ್ರೂವಲ್ ಕೊಟ್ಮೇಲೆ ಕಾಂಕ್ರೀಟ್ನ ಬರುತ್ತೆ ಗಾಡಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಇನ್ನೊಂದು ನೋಡಿ ಅದೇ ಪ್ರಾಜೆಕ್ಟ್ ಪ್ರೆಸ್ಟೀಜ್ ಸಿಟಿಯಲ್ಲೇ 2 ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅದು ಆಲ್ರೆಡಿ G+3 ರೂಫ್ಸ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಬ್ಯಾಲೆನ್ಸ್ ಅದು ಆಲ್ರೆಡಿ ಕಂಪ್ಲೀಟ್ ಆಯಿತು ನಾನು ವಿಡಿಯೋ ಹಾಕೋಷ್ಟರಲ್ಲೇ ಆ್ಯಂಡ್ ಈಗ ಬನ್ನಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಲೇಔಟು ನನಗಂತೂ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಮೊನ್ನೆ ಇದಕ್ಕೆ ಹೋಗಿ ತಮಿಳ್ನಾಡಿಗೆ ಹೋಗಿ ಬಂದಿದ್ವಲ್ಲ ವಾಟರ್ ಎಲ್ಲ ಚೇಂಜ್ ಆಯಿತು ಆ ವೆದರ್ಗೇನೋ ನನಗೆ ಆ ಹ್ಯುಮಿಡಿಟಿಗೆಲ್ಲ ರನ್ನಿಂಗ್ ನೋಸ್ ಶುರು ಆಯಿತು ಹಾಗಾಗಿ ನಾನು ಫುಲ್ಲು ಸ್ವೆಟರ್ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ಆ್ಯಂಡ್ ಕಾಂಕ್ರೀಟಿಂಗ್ ಶುರು ಮಾಡೋಕ್ಕೂ ಮುಂಚೆ ಪೂಜೆ ಇಸ್ ವೆರಿ ಕಂಪಲ್ಸರಿ ಪೂಜೆ ಮಾಡ್ತಾ ಇದ್ವಿ ಆ್ಯಂಡ್ ಸ್ವೀಟ್ಗೆ ಮೈಸೂರು ಪಾಕ್ ತೊಗೊಂಡೋಗಿದೆ ಎಲ್ಲರೂ ಮೈಸೂರು ಪಾಕ್ ತಿನ್ಕೊಂಡು ಸೂಪರ್ ಬಿಂದಾಸ್ ನಮಗೆ ಕಾಂಕ್ರೀಟಿಂಗ್ ಅಂದ್ರೇ ಏನೋ ಒಂದು ಖುಷಿ ಅದು ಯಾಕೋ ಗೊತ್ತಿಲ್ಲ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಮುಗೀತು ಅನಿಸುತ್ತೆ ಕಾಂಕ್ರೀಟಿಂಗು ಸೊ ಊಟ ಆರ್ಡರ್ ಮಾಡಿಕೊಂಡು ಜ್ಯೂಸಸ್ ಆರ್ಡರ್ ಮಾಡ್ಕೊಂಡು ಎಲ್ಲರೂ ತಿನ್ಕೊಂಡು ಜಾಲಿಯಾಗಿರ್ತೀವಿ ನಾವಂತೂ ಆ್ಯಂಡ್ ಇಲ್ಲಿ ಆಗ್ತಿರೋ ಜೊತೆಗೆ ನಾನು ವಾಶ್ರೂಮ್ ಹೋಗೋಣ ಅಂತ ಕ್ಲಬ್ ಹೌಸ್ ಹತ್ರ ಹೋಗಿದೆ ತುಂಬ ಚೆನ್ನಾಗಿದೆ ಪ್ರೆಸ್ಟೀಜ್ ಸಿಟಿಯಲ್ಲಿ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ ಒಂದು ವಿಲ್ಲಾಸು ಇನ್ನೊಂದು ಅಪಾರ್ಟ್ಮೆಂಟ್ಸು ಇನ್ನೊಂದು ಪ್ಲಾಟ್ಸು ನಿಮ್ಗೇನಾದರೂ ಡೀಟೇಲ್ಡ್ ವಿಡಿಯೋಸ್ ಬೇಕು ಅಪಾರ್ಟ್ಮೆಂಟ್ಸ್ ಹೇಗಿದೆ ವಿಲ್ಲಾಸ್ ಹೇಗಿದೆ ಅನ್ನೋದೆಲ್ಲ ಬೇಕು ಅಂದರೆ ಕೇಳಿ ನಾನು ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ ಓಕೆ ಅಲ್ಲಿ ಪ್ರೆಸ್ಟೀಜಲ್ಲಿ ಪರ್ಮಿಷನ್ನ ತೊಗೊಂಡು ಆ್ಯಂಡ್ ಈಗ ವಾಶ್ರೂಮಿಗೆ ಬಂದಿದೆ ತುಂಬ ಕ್ಲೀನ್ ಆ ಕ್ಲಬ್ ಹೌಸ್ ಒಳಗಡೆ ಬರೋಕ್ಕೆ ಏನೋ ಖುಷಿ ಗೊತ್ತಾ ಸೊ ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ವೃದ್ಧಿ ಸಿಲ್ಕ್ಸ್ದು ಸ್ಯಾರೀಸ್ ಎಲ್ಲ ವಿಡಿಯೋಸ್ ಮಾಡೋದಿತ್ತು ಕೊರಿಯರ್ ಮಾಡೋದಿತ್ತು ಅದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಅದೇ ಆಗೋಯ್ತು ಆ್ಯಂಡ್ ಇದು ನೆಕ್ಸ್ಟ್ ಡೇ 3 ವ್ಲಾಗ್ ಇದು ಮಂಗಳವಾರ ಬೆಳಗ್ಗೆನೇ ಎದ್ದು ನಾವು ಹೋಗ್ತಾ ಇದ್ವಿ ಗೌರಿಬಿದನೂರಿಗೆ ಸೊ ಯಾಕೆ ಅಂದರೆ ನನ್ನ ಕಸಿನ್ ಅರುಣ್ ಇದಾರಲ್ಲ ಸೊ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಹಾಗಾಗಿ ನಾನು ರೂಪೇಶ್ ಹಾಗೆ ಯದುವೀರ್ ಹೋಗ್ತಾ ಇದ್ದೀವಿ ನನಗೆ ಹೆಂಗಿದ್ರು ಕೆಲಸ ಎಲ್ಲ ನೆನ್ನೆ ತಾನೇ ಕಾಂಕ್ರೀಟಿಂಗ್ ಮುಗೀತು ಸ್ವಲ್ಪ ಬಿಲ್ಲಿಂಗ್ಸ್ ಎಲ್ಲ ಇತ್ತು ಮಾಡೋದು ಮನೆಗೆ ಬಂದಮೇಲೆ ಲೇಬರ್ ಬಿಲ್ಲಿಂಗ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಸೊ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಆ್ಯಂಡ್ ಅದಕ್ಕೆ ಮ್ಯಾಚಿಂಗು ಚೈನಾ ಪದಕ ಜೊತೆಗೆ ಅದಕ್ಕೆ ಮ್ಯಾಚ್ ಆಗೋವಂಥ ಹ್ಯಾಂಗಿಂಗ್ಸ್ ಹಾಕ್ಕೊಂಡಿದ್ದೆ ಈ ರೀತಿ ಸೊ ಹೈವೇಲಿ ಹೋಗ್ತಿದ್ವಿ ಯಾಕಂದರೆ ಲೇಟ್ ಆಗಿಬಿಡತ್ತೆ ಅಂತ ಮಳೆ ಕೂಡ ಬರುವಂಥ ವೆದರ್ ತುಂಬ ಚೆನ್ನಾಗಿತ್ತು ಹೈವೇ ಅಂತೂ ಸೂಪರ್ ಆಗಿದೆ ಡಿ ಕ್ರಾಸ್ಗೆ ಹೋಗಿ ಮಮ್ಮಿ ಡ್ಯಾಡಿನ ಇಬ್ಬರನ್ನೂ ಪಿಕ್ ಮಾಡ್ಕೊಂಡು ಹಂಗೆ ನೋಡಿ ನಮ್ಮ ಡ್ಯಾಡಿ ಅಂತೂ ಎದುವಿನ ಮುದ್ದಾಡ್ತಾ ಇದ್ದಾರೆ ಎದುವಿನ ಡ್ರೆಸ್ ಚೇಂಜ್ ಮಾಡಿಲ್ಲ ಇನ್ನು ಸೊ ಆಮೇಲೆ ಹೋಗೋವಾಗ ಮಾಡ್ಕೊಳ್ಳೋಣ ಅಂತ ಹೋಗಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಡಿ ಕ್ರಾಸಿಗೆ ಬಂದು ನಮ್ಮ ಚಿಕ್ಕಮ್ಮವರು ಎಲ್ಲರೂ ಬಂದಿದ್ರು ನಮ್ಮ ಚಿಕ್ಕಮ್ಮವ್ರದ್ದು ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ
ಒಂದು ಸೂಪರ್ ನ್ಯೂಸ್. ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಓಕೆ, ಅಪ್ಕಮಿಂಗ್ ಡೇಸಲ್ಲಿ. ಈಗ ಎಲ್ಲರೂ ಅವ್ರು ಅದಕ್ಕೋಸ್ಕರ ಬಂದಿದ್ರು. ಹಾಗೇನೆ ನಮ್ಮ ಇನ್ನೊಂದು ಚಿಕ್ಕಮ್ಮ, ನಮ್ಮ ಮಮ್ಮಿ, ಅದಾದಮೇಲೆ ಅಲ್ಲಿ ಇನ್ನೊಂದು ನೈಟಿಯಲ್ಲಿದ್ದಾರಲ್ಲ ಅದು ಹರ್ಷ ಅವ್ರ ಮಮ್ಮಿ, ಅಂದರೆ ಎರಡನೇ ಚಿಕ್ಕಮ್ಮ. ಇವರು ನಮ್ಮ ಭಾಗ್ಯಪಿನಿ ನೋಡಿರ್ತಾರೆ. 3 ಜನ ಅಕ್ಕ ತಂಗಿರು. ಸೊ ರೋಡಲ್ಲಿ ನಿಂತ್ಕೊಂಡು ಮಾವಿನ ಹಣ್ಣು ಅಲ್ಲೇ ಬಂತು, ಹಂಗೆ ತೊಗೊಂಡು ಹಂಗೆ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ. ಯದುವೀರ್ಗಂತೂ ಎಷ್ಟು ಕ್ರೇಜ್ ಇದೆ ಈ RX ಮೇಲೆ ಅಂತೂ ಅಂದರೆ ಅಪ್ಪ, ಎಲ್ಲಿ ನೋಡಿದ್ರು RX ವಿಡಿಯೋಸ್ ಎಲ್ಲಾನು ಬರೀ ಅವೇ ನೋಡೋದು ಅವನು. ಸರಿ, ಯಾರ ಮಕ್ಳಮ್ಮ ನೀನು? ಯಾರ ಮಕ್ಳು? ಸರಿ ಬಾಡಾಡಿ, ನಾನು ನೀನು ಟ್ರಿಪ್ ಹೋಗೋಣ. ಓಕೆ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನೈಟು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ರೂಪೇಶ್ ಮೂವಿಗೆ ಹೋಗ್ತಾ ಇದ್ವಿ. ಯಾಕೆ ಮೂವಿಗೆ ಹೋಗ್ಬೇಕಾಯ್ತು ಅಂತಂದರೆ ನೆಕ್ಸ್ಟ್ ಡೇ ರೂಪೇಶ್ಗೆ ಸರ್ಜರಿ ಇದೆ. ಸೊ ಹಾಗಾಗಿ ಇನ್ನು ಸರ್ಜರಿಗೆ ಹೋದರೆ ಇನ್ನು ಒನ್ ಮಂತ್ ಎಲ್ಲೂ ಹೋಗೋಕ್ಕಾಗಲ್ಲ. ಸರಿ ಬಾ, ಕುಬೇರ ಮೂವಿ ರಿಲೀಸ್ ಆಗಿದೆ, ಮೂವಿಗೆ ಹೋಗೋಣ ಅಂತ ಅಂದರು. ಓಕೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹಲ್ಸೂರಲ್ಲಿರೋ ಅಂಥ 1MC ಮಾಲ್ಗೆ ಹೋದ್ವಿ. ಸೊ ತುಂಬ ಚೆನ್ನಾಗಿದೆ ಮಾಲ್ ಎಲ್ಲ, ಆ್ಯಂಡ್ ಥಿಯೇಟರ್ ಕೂಡ ತುಂಬ ಚೆನ್ನಾಗಿದೆ. ಮೂವಿ ಹೇಗಿದೆ ಅಂದರೆ ಕುಬೇರ ಮೂವಿ 1 ಟೈಮ್ ವಾಚ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಂದು ಪ್ರೆಸೆಂಟೇಷನ್ ಚೆನ್ನಾಗಿದೆ. ಬಟ್ ತುಂಬ ಲ್ಯಾಗ್ ಅನ್ನಿಸ್ತು ನನಗೆ. 3 hours ಮೂವಿ, ಲಿಟ್ರಲಿ 3 hours ಮೂವಿ. ಸೊ ಕೆಲವೊಂದು ಸೀನ್ಸಲ್ಲಿ ನಿದ್ದೆನೇ ಬಂದ್ಬಿಡುತ್ತೆ. ಓಕೆ ಅಂದ್ಬಿಟ್ಟು ನಾವು ರಿಕ್ಲೈನರ್ ಬುಕ್ ಮಾಡ್ಕೊಂಡಿದ್ವಿ. ಹೋಗಿ ಬಿಂದಾಸಾಗಿ ಮೂವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಕೆಲವೊಂದು ರಾ ವಿಡಿಯೋಸ್ ಹಾಕ್ತೀನಿ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಹಾಗೆಯೇ ರೂಪೇಶ್ಗೆ 1 ಮಂತು ಮೆಡಿಸಿನ್ನ ಕೊಟ್ಟಿದ್ರು ಅವರು, ಲಾಸ್ಟ್ ಟೈಮ್ ಅಡ್ಮಿಟ್ ಆಗಿದ್ರಲ್ಲ. ಸೊ ಮೆಡಿಸಿನ್ ಯೂಸ್ ಮಾಡಿ ಅಕಸ್ಮಾತ್ ಏನಾದರೂ ಸ್ವಲ್ಪ 1-2 mm 3 mm ಕಮ್ಮಿ ಆಗಿದ್ರೆ ನಾವು ಮೆಡಿಸಿನಲ್ಲೇ ಕ್ಯೂರ್ ಮಾಡಕ್ಕೆ ನೋಡೋಣ. ಅಕಸ್ಮಾತ್ ಆಗಿಲ್ಲ ಅಂದರೆ ವಿ ಕ್ಯಾನ್ ಗೋ ಫಾರ್ ಸರ್ಜರಿ. ಬಟ್ ಆದರೆ ಏನೂ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ಈ ಸಲ ನಾವು ಚಿನ್ಮಯಿಗೆ ಹೋಗಿಲ್ಲ, ಪ್ರಿಸ್ಟಿನ್ ಕೇರಲ್ಲಿ ನಮಗೆ ಅಂದರೆ ರೂಪೇಶ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಅವರು ಪ್ರಿಸ್ಟಿನ್ ಕೇರಲ್ಲಿ ಡಾಕ್ಟರ್, ಆದ್ದರಿಂದ ಪ್ರಿಸ್ಟಿನ್ ಕೇರ್ಗೆ ಹೋದ್ವಿ. ಸೊ ನಾಳೆ ಬೆಳಗ್ಗೆ ಸರ್ಜರಿ ಇದೆ, ಮಾರ್ನಿಂಗ್ 5 o'clock ನಾವು ಸ್ಟಾರ್ಟ್ ಆಗಬೇಕು. ಸೊ ಈ ಮೂವಿ ಎಲ್ಲ ಮುಗಿಸ್ಕೊಂಡು ಹೋಗೋಣ. ಇವತ್ತಿನ ವ್ಲಾಗ್ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋ ರೂಪೇಶ್ದು ಹಾಸ್ಪಿಟಲ್ ಸರ್ಜರಿ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. మనిషి పోయినట్టే లెక్క.